ಮುಂದೆ ಹಿಂದೆ ಇದ್ದಿದ್ದು ಲ್ಯಾಂಡು. ಹಾ. ಲ್ಯಾಂಡ್ ಯಾರಿದ್ನೋ ಅವನು ಹಂಗಪ್ಪ ಇದು ನಡೆಯೋದು. ನಡೆಯಲ್ಲ. ಅವಾಗ ಹಂಗೆ. ಟ್ಯಾಕ್ಸ್ ನಮ್ಮ ಮೇಲೆ ಹಾಕ್ತಾರೆ ನೆಕ್ಸ್ಟ್ ಲೆವೆಲ್ಗೆ. ಅಲ್ಲಿ ಟ್ಯಾಕ್ಸ್ ಏರಿಸ್ತಾನೆ, ಸಂಬಳ ಏರ್ಸಲ್ಲ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರಲ್ಲ. ಇಂಡಿಯಾ ಸ್ಲಮ್, ನಾವು ಸ್ಲಮ್ ಅಲ್ಲ. ಯೂತ್ಸ್ ಎಲ್ಲ ಇಂಟ್ರೋವರ್ಟ್ಸ್ ಆದ್ರೆ ಯಾರು ಎಕ್ಸ್ಟ್ರೋವರ್ಟ್ಸ್ ಆಗೋದು, ಗ್ರೂಪ್ ಮಾಡ್ಸೋದು ಯಾರನ್ನ, ಜನರು ಸೇರೋದು ಯಾವಾಗ ಜನರುಗಳನ್ನ. ಇವಾಗ ಮಾಮೂಲಿ ಅಲ್ವೇನೋ ಇಂಟ್ರೋವರ್ಟ್ ಇಂಟ್ರೋವರ್ಟ್ ನಿಮಗೆ ಕಡಿಮೆ ಆಯ್ತು ಅವ್ರಿಗೆ ಬರ್ತಾ 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 ಫೋನ್ ಜಾಸ್ತಿ ಆಯ್ತಾ. ಹೌದು, ಫೋನ್ ಜಾಸ್ತಿ ಆದಷ್ಟು ಯಾವ ಲೆವೆಲ್ಗೆ ಅಂದ್ರೆ ಒಬ್ರಿಗೆ ಸಿಕ್ಕಿ ಒಬ್ರಿಗೆ ಮಾತಾಡ್ಸಕ್ ಕಷ್ಟ ಆದ್ರು. ಫೋನಲ್ಲಿ ಆದ್ರೆ ನಾನು 5 ಇಲ್ಲ 10 ಅವರ್ ಮಾತಾಡ್ತೀನಿ ಅನ್ನೋ ಲೆವೆಲ್ಗೆ ಆಗಿದ್ದಾರೆ ಈಗ. ಇದನ್ನ ತಡಿಯಕ್ಕೆ ಯಾವ್ದು ಇದಿಲ್ವಾ? ಅದನ್ನ ತಡೆಯಕ್ಕೆ ಸೋಷಿಯಲ್ ಮೀಡಿಯಾ ಬಂದ್ ಮಾಡಕ್ಕೂ ಆಗಲ್ಲ. ಸೋಷಿಯಲ್ ಮೀಡಿಯಾ ಬಂದ್ ಮಾಡಕ್ ಆಗಲ್ಲ. ಬಿಕಾಸ್ ಸೋ ಮೆನಿ ಟ್ಯಾಲೆಂಟ್ಸ್, ಎಷ್ಟೊಂದು ಟ್ಯಾಲೆಂಟ್ಸ್ಗಳು ಇವತ್ತು ನಮಗೆ ಗೊತ್ತಾಗಿರೋದೇ ಸೋಷಿಯಲ್ ಮೀಡಿಯಾದಿಂದ. ಎಷ್ಟೊಂದು ಐಡಿಯಾಸು, ಎಷ್ಟೊಂದು ಥಿಂಕಿಂಗ್, ವೇ ಆಫ್ ಲರ್ನಿಂಗ್ ನಮಗೆ ಗೊತ್ತಾಗಿರೋದೇ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಿಂದ. ಒಂದು ಇನ್ಫಾರ್ಮೇಶನ್ ಇಲ್ಲಿಂದ ಒಂದ್ ಕಡೆಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ರೆ ಎಷ್ಟಾಗ್ತಾ ಇತ್ತು ಟೈಮ್, ಅದಕ್ಕಿಂತ 100% ಕಡಿಮೆ ಆಗೈತಿ ಟೈಮ್. ಹೌದು. ಅದ್ರಿಂದ ಸೋಷಿಯಲ್ ಮೀಡಿಯಾ ಮೇನ್ ರೋಲ್ ಪ್ಲೇ ಮಾಡ್ತಿದೆ ಈ ವಿಷಯದಲ್ಲಿ, ಇನ್ಫಾರ್ಮೇಶನ್ ಟ್ರಾನ್ಸ್ಫರ್. ಸೀರಿಯಸ್ಲಿ ಅದನ್ನಂತೂ ರಿಮೂವ್ ಮಾಡೋಕ್ಕಾಗಲ್ಲ. ಇನ್ನೇನು ಮಾಡ್ಬೋದು ಅಂದರೆ ಎಲ್ಲದಕ್ಕೂ ಒಂದು ಪೀಕ್ ಪಾಯಿಂಟ್ ಇರುತ್ತೆ. ಇಷ್ಟು ಪೀಕಿಗೆ ಹೋದ್ಮೇಲೆ ಅದ್ರ ಮುಂದಕ್ಕೆ ಅದು ಗ್ರೋ ಆಗಲ್ಲ ಅಂತ ಪೀಕ್ ಪಾಯಿಂಟ್ ಇರುತ್ತೆ. ಇನ್ನೂ ಸೋಷಿಯಲ್ ಮೀಡಿಯಾ ಪೀಕ್ ಪಾಯಿಂಟ್ ರೀಚ್ ಆಗಿಲ್ಲ ಈಗ. ಇನ್ನೂ ಪೀಕ್ ಪಾಯಿಂಟ್ ರೀಚ್ ಆಗಿದೆ. ಬಟ್ ಅಡಿಕ್ಷನ್ ಸ್ಟಾರ್ಟ್ಸ್ ರೈಟ್. ಅಡಿಕ್ಷನ್ ಸ್ಟಾರ್ಟ್ ಆಗಿದೆ ಈಗ. ಅಡಿಕ್ಷನ್ ಸ್ಟಾರ್ಟ್ ಆಗ್ಬಿಡೈತೆ. ಅದು ಯಾವಾಗ ರಿಲೀಸ್ ಆಯ್ತು ಅದಾಗ ಒಂದು 2 ವರ್ಷಕ್ಕೆ ಅಡಿಕ್ಷನ್ ಸ್ಟಾರ್ಟ್ ಆಗೈತೆ. ಲೆವೆಲ್ಗೆ ಅಂದರೆ ನಾವು ಮಿನಿಮಮ್ಮು ನನಗೆ ಗೊತ್ತಿರಂಗೆ ಒಂದು ಆವ್ರೇಜ್ ಪರ್ಸನ್ನು ಅವ್ನ ಲೈಫಲ್ಲಿ ಡೈಲಿ ಅರೌಂಡ್ 4 to 5 hours ಆದರೂ ಫೋನ್ನ ಕೈಲಿ ಇಟ್ಕೊಂಡಿರ್ತಾನೆ. ಸ್ಕ್ರೀನ್ ಟೈಮಿಂಗ್ಸ್ ಇದ್ದೇ ಇರುತ್ತೆ ಅವನು ನಾರ್ಮಲ್ ಆಗಿ, ನನಗೆ ಗೊತ್ತಿರಂಗೆ. ಎಲ್ಲಾರ್ದು ಆವ್ರೇಜ್ ಪರ್ಸನ್ ಬಿಟ್ಬಿಡು. ಇವನು ಸಂದೀಪ್ ಹೇಳ್ತೀನಿ ನಾನು, ಫುಲ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಮೋಟಿವೇಟ್ ಮಾಡ್ತಾನೆ ಅಂತ. ಅವನ್ ಸ್ಕ್ರೀನ್ ಟೈಮೇ 8 hours ಇರುತ್ತೆ. ಅವನ್ ಸ್ಕ್ರೀನ್ ಟೈಮ್ 8 hours, ಬಟ್ he will motivate you. ತಳ್ಳಿ ಅವನ್ ಸ್ಕ್ರೀನ್ ಅವರೇ 8 hours ಇರುತ್ತೆ. ಅಂದ್ರೆ ಅವ್ನಿಗೆ ಏನೋ ಮಾಡ್ಬೇಕು ಅಂತ ಇದ್ರು 8 hours ಇದೆ. 8 hours ಆಯ್ತು. ಅದು ಅವ್ನು ಆಲ್ರೆಡಿ ಅವ್ನ ಡ್ರೀಮ್ ಜಾಬ್ನ ಇದು ಮಾಡ್ಕೊಂಡಿದ್ದಾನೆ, ಅಚೀವ್ ಮಾಡಿದ್ದಾನೆ. ಅಚೀವ್ ಮಾಡಿದಾಗ್ಲೂ 8 hours ಇತ್ತು ಅಂದ್ರೆ ಯೋಚನೆ ಮಾಡಿ. ಜಸ್ಟ್ ಅದು 8 hours ಇರ್ಲಿಲ್ಲ ಅಂದಿದ್ರೆ ಇನ್ ಯಾವ ಲೆವೆಲ್ಗೆ ಹೋಗ್ಬೋದಿತ್ತು ಅವನು. ಅದಿದ್ದೂನು ಹಿಂಗ್ ಮಾಡ್ತಾವನೆ. ಅದಿರ್ಲಿಲ್ಲ ಅಂದಿದ್ರೆ ಆ 8 hours ಅವ್ನು ಸುಮ್ಮನೆ ಹಿಂಗ್ ಸ್ಕ್ರಾಲ್ ಮಾಡೋಬಲ್ಲ ಬೇರೆ ಏನಾದ್ರು ಮಾಡಿದ್ರೆ. ಸೈಕಾಲಜಿ ಬಿಹೈಂಡ್ ಇದೆ ತಾನೇ ಸ್ಕ್ರಾಲಿಂಗ್ ಅದು, ನನಗೆ ಗೊತ್ತಿಲ್ಲ. ನಿನಗೇನಾದ್ರು ಐಡಿಯಾ ಇದೆ ಅದು? ಅದೇ ಮಾಮೂಲಿ ನಾವೇ ಕೋಡರ್ಸೇ ಬರೆಯೋದು ಆಲ್ಗೋರಿಥಮ್. ಈಗ ಒಂದು ಹೋಟೆಲ್ಗೆ ಬರ್ತೀಯ, ಹೋಟೆಲ್ ಎಕ್ಸಾಂಪಲ್ ಕೊಡ್ತೀನಿ. ಹೋಟೆಲ್ಗೆ ಬರ್ತೀಯ, ನಿನಗೆ ಹೋಟೆಲಲ್ಲಿ ಚೀಪೆಸ್ಟ್ ಐಟಮ್ ಬಂದು ಲೆಮನ್ ಜ್ಯೂಸ್ ಇರುತ್ತೆ. ಹೌದು. ನಾವು ಫಸ್ಟ್ ಪೇಜಲ್ಲಿ ನಿನಗೆ ಲೆಮನ್ ಜ್ಯೂಸ್ ತೋರಿಸ್ತೀವ ಇಲ್ಲ ಬಿರಿಯಾನಿ ತೋರಿಸ್ತೀವ? ಮೈನ್ ಕೋರ್ಸ್ ತೋರಿಸ್ತೀರಾ, ಯಾಕಂದ್ರೆ ಆಕ್ಚುಲಿ ದ ಪ್ರೈಸ್ ಅದೇ ಜಾಸ್ತಿ ಇರೋದು. ಸೋಷಿಯಲ್ ಮೀಡಿಯಾಗೆ ಹೋಗಿದ ತಕ್ಷಣ ನಿನಗೆ ಯಾವ ಪೋಸ್ಟ್ ನೋಡಿದ್ರೆ ಇಷ್ಟ ಆಗುತ್ತೆ, ಯಾರ್ದು ಕಮೆಂಟ್ಸ್ ನೋಡಿದ್ರೆ ಇಷ್ಟ ಆಗುತ್ತೆ, ಯಾವ ತರ ಇಂಟ್ರಾಕ್ಷನ್ ಕಮೆಂಟ್ಸ್ ಬಂದು ತುಂಬಾ ನೆಗೆಟಿವ್ ಆಗಿದ್ರೆ ಇಷ್ಟ ಆಗುತ್ತೆ. ಬಟ್ ಪೋಸ್ಟ್ ಎಲ್ಲ ತುಂಬಾ ರಿಚ್ ಆಗಿ ಅದೇ ಅಂದ್ರೆ ಈ ತರ ಟ್ರಾವೆಲಿಂಗ್ ನೋಡ್ಬೋದು. ನೋಡ್ತಾವನ ಇವನೀಗ, ಇಲ್ಲಾಂದ್ರೆ ಈ ತರ ಹುಡುಗಿರ್ದು ನೋಡ್ತಾವನ, ಇಲ್ಲ ಜಸ್ಟ್ ಊಟದ ನೋಡ್ತಾವನ. ಈ ತರ ನಿನ್ ಇಂಟ್ರೆಸ್ಟ್ ನೋಡ್ಬಿಟ್ಟು ಆ ತರ ಕ್ಯೂರೇಟ್ ಮಾಡಿದಾಗ ಇವಾಗ ನನ್ಗೆ ನೋಡು, ಜಿಮ್ ಜಾಯ್ನ್ ಆಗಿದ್ದೀನಿ, ಜಿಮ್ದು ನೋಡ್ತಾ ಇರ್ತೀನಿ ಅನ್ಕೋ. ಇವಾಗ ಒಂದ್ ದಿವಸ ಫಾರ್ಮ್ ಗೊತ್ತಿರಲ್ಲ, ಫಾರ್ಮ್ದು ನೋಡ್ತಾ ಇರ್ತೀನಿ. ಅದ್ರ ನೆಕ್ಸ್ಟ್ ಡೇ ಫಾರ್ಮ್ದೇ ಬರಲ್ಲ ನಿನ್ಗೆ. ನೆಕ್ಸ್ಟ್ ಡೇ ಬಂದು ಪೋಸಿಂಗ್ದು ಬರುತ್ತೆ. ಪೋಸಿಂಗ್ ಹಿಂಗ್ ಮಾಡ್ಬೋದಾ ಅಂತ ಹಿಂಗ್ ಸ್ಕ್ರಾಲ್ ಮಾಡ್ತಾ ಇರ್ತೀನಿ. ಅದ್ರ ನೆಕ್ಸ್ಟ್ ಡೇ ಡಯಟ್ ಬರ್ತಾ ಇರುತ್ತೆ. ಈ ತರ ಪ್ರೋಗ್ರಾಮ್ ಮಾಡಿದಾಗ, ಈ ತರ ನಿನ್ ತಲೆಗೆ ಯಾವ್ದು ಬೇಕಂತ ಪ್ರೋಗ್ರಾಮ್ ಮಾಡಿದಾಗ ನೀನ್ ಹೆಂಗಪ್ಪ ಈಚೆ ಬರ್ತೀಯ? ಅದರಿಂದ ಬರಲೇಬೇಕು ಅಂದ್ರೆ ಒಂದು ಇದು ಹಿಂಗ್ ತಿರುಗಿಸಿ ಇಟ್ಬೇಕಷ್ಟೇ. ತಿರುಗಿಸಿಟ್ಟಾಗ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದಾಗ ವಾಪಸ್ ಹಿಂಗ್ ತಿರುಗಿಸ್ತೀಯಾ? ಹೌದು. ಬಟ್ ನನಗೆ ಇನ್ನೊಂದು ಇತ್ತೀಚೆಗೆ ಏನಾಗ್ತಿರೋದು ಅಂದರೆ, ನನ್ನ ಮೈಂಡಲ್ಲಿ ಅನ್ಕೊಂಡಿರ್ತೀನಿ ಅಷ್ಟೇ, ಏನೋ ಪ್ರಾಡಕ್ಟು ಇಲ್ಲ ಏನದ್ರ ಬಗ್ಗೆ ನಾನು ಮಾಡ್ಬೇಕು ಅನ್ನೋದು. ಈಗ ಒಂದು ಫುಡ್ ಐಟಮೇ ಅನ್ಕೊಂಡಿರ್ತೀನಿ ಅನ್ಕೋ, ಬಟ್ ವಿತಿನ್ 10 to 15 minutes ಅದು ನನ್ನ ಮೊಬೈಲಲ್ಲಿ ಶೋ ಆಗುತ್ತೆ. ನನಗೆ ಅನ್ಕೊಂಡಿರೋದು ನಾನು ಸರ್ಚೇ ಮಾಡಿರಲ್ಲ, ಬಟ್ ಶೋ ಆಗುತ್ತೆ. ಅದೆಲ್ಲ ಮಾಡೋಕ್ಕಾಗಲ್ಲ. ಅದು ಮಾಡೋಕ್ಕಾಗಲ್ಲ, ನನಗೂ ಗೊತ್ತು. ಬಟ್ ತುಂಬ ಸರಿ ಆಗಿದೆ ಎಕ್ಸ್ಪೀರಿಯನ್ಸು. ಅಂದರೆ ನಿನಗೆ ಅನ್ಸಿರುತ್ತೆ ನಾನು ಇವಾಗಲೇ ಮಾತಾಡ್ತಾ ಇರೋದು ಅದ್ರ ಬಗ್ಗೆ ಅಂತ. ಆದರೆ ರಿಯಾಲಿಟಿಲಿ ಮಾತಾಡಿರ್ತೀನಿ, ನಾನು ಮರ್ತ್ಕೊಂಡಿರ್ತೀನಿ ಅದನ್ನ. ಬಟ್ ನಮ್ಮ ವಾಯ್ಸ್ ರೆಕಮೆಂಡೇಶನ್ ಇಂದನೂ ಇದಾಗುತ್ತೆ ಅಂತ. ಹೌದೌದು, ಅದು ಎಕ್ಸ್ಪೆರಿಮೆಂಟ್ ಇದೆ ಕಣ. ಇದೆ ಆಲ್ರೆಡಿ ಆ್ಯಪ್ಸ್ಗೆಲ್ಲ ನಾವು ಅಲೋ ಕೊಡೋದ್ರಿಂದ ಆಲ್ಮೋಸ್ಟ್ ನಾವು ಆಲ್ರೆಡಿ ಅಲೋ ಕೊಡು ಬಿಡು. ನಾವು ಎತ್ತ ಡೇಟಾ ಎತ್ತೀವಿ ಅಂತ ಆಲ್ರೆಡಿ ಕೋಡರ್ಸ್ ರೆಡಿ ಆಗಿದೆ. ಈ ಎಕ್ಸ್ಪೆರಿಮೆಂಟ್ ಹೆಂಗ್ ಮಾಡಿದ ಅಂದ್ರೆ,
ಹಾ. ಅವ್ನ ಬ್ರೌಸರ್ ಅಲ್ಲಿ ಇದೆಲ್ಲ ಡಿಸೇಬಲ್ ಮಾಡ್ಬಿಡ್ತಾನೆ, ಆಡ್ ಬ್ಲಾಕರ್ಸ್ ಎಲ್ಲ ಇರುತ್ತೆ. ಅಂದ್ರೆ ನಾವು ಕೋರ್ಟಲ್ಲಿ ಸಿಗ್ತೀವಲ್ಲ, ನಮ್ಗೆ ಹೆಂಗ್ ಎಸ್ಕೇಪ್ ಆಗ್ಬೇಕು ಅಂತ ಗೊತ್ತಿರ್ತದೆ, ಅದೆಲ್ಲ ನಾವು ಆನ್ ಮಾಡಿ ಇಟ್ಟಿರ್ತೀವಿ. ಹಾ. ನಾರ್ಮಲ್ ಪೀಪಲ್ ತರ ಅವನು ಅದೆಲ್ಲ ಆಫ್ ಮಾಡ್ಬಿಟ್ಟು ಹ್ಮ್. ಏನೋ ಒಂದು ಇದನ್ಸುತ್ತೆ, ಏನ್ ಹೇಳಿ? ಮಿಕ್ಸರೋ ಇಲ್ಲಾಂದ್ರೆ ಯಾವ್ದೋ ಸೋಪ್ ಹೆಸರು, ಒಂದ್ 5 ಸತಿ ಸೋಪ್ ಹೆಸರು ಹೇಳ್ಬಿಟ್ಟು, ಅಂದ್ರೆ ಅವ್ನು ಆ ಸೋಪ್ ಯೂಸೇ ಮಾಡಿಲ್ಲ ಇದುವರೆಗೂ, ಅದ್ರ ಬಗ್ಗೆ ಮಾತಾಡೂ ಇಲ್ಲ, ಆ ತರ ರ್ಯಾಂಡಮ್ ಆಗಿ ಒಂದು ವರ್ಡ್ ತಗೊಂಡ್ ಕಣ. Okay. ಇವಾಗ ಹೆಂಗ್ ಹೇಳೋದು ನಿಂಗೆ ಈಗ ಹಾಲಿವುಡ್ ಮೂವೀಸ್ ಜಾಸ್ತಿ ನೋಡಲ್ವಾ ಅಲ್ವಾ ಹೌದು, ನೀನು? ನಾನ್ ಜಾಸ್ತಿ ಅವಾಗ ಏನ್ ಅಲ್ಲಿ ಯಾವ್ದೋ ಒಂದು ಮೂವಿ ರಿಲೀಸ್ ಆಗಿದೆ, ತುಂಬಾ ಹಳೇದೇ ಅನ್ಕೋ, ಫ್ರೆಂಡ್ಸ್ ಸೀರೀಸ್ ನೋಡಿರಲ್ಲ ಅಲ್ವಾ, ಅಂದ್ರೆ ಕಾಮನ್ ಆಗಿ ಜನಕ್ಕೆ ಗೊತ್ತಾದ್ರೆ ತುಂಬಾ ಕಾಮನ್ ಅಲ್ಲ ಅದು ಇಂಡಿಯಾಲಿ. ಆ ತರ ಸೀರೀಸ್ ಹೆಸರು ನೋಡ್ಬಿಟ್ಟು ನೀನ್ ಇದ್ರ ಕುತ್ಕೊಂಡು ಸುಮ್ನೆ ಒಂದ್ ಪ್ಯಾರಾಗ್ರಾಫ್ ತರ ರೆಡಿ ಮಾಡ್ಕೊಂಡು ಅವನೀಗ ಫ್ರೆಂಡ್ಸ್ ಶೋ ಬಗ್ಗೆ ಮಾತಾಡ್ತೀನಿ ಸುಮ್ನೆ, ಈ ತರ ಫ್ರೆಂಡ್ಸು ನಾನು ನೋಡಿಲ್ಲ, ಈ ತರ ಚೆನ್ನಾಗೈತೆ ಅಂತ ಎಷ್ಟೊಂದ್ ಜನ ರೆಕಮೆಂಡ್ ಮಾಡಿದ್ರು, ಆದ್ರೂ ನನಗೆ ನೋಡೋಕ್ಕಾಗಿಲ್ಲ, ಈ ತರ ಒಂದು 5 ನಿಮಿಷ ಲ್ಯಾಪ್ಟಾಪ್ ಆನ್ ಮಾಡ್ಬಿಟ್ಟು ಏನೋ ಓದ್ತಾ ಇಲ್ಲ, ಸುಮ್ನೆ ಮಾತಾಡಿರೋದು. ಮಾತಾಡ್ಬಿಟ್ಟು ಏನ್ ಮಾಡ್ತಾನೆ, ರ್ಯಾಂಡಮ್ ವೆಬ್ಸೈಟ್ಸ್ಗೆ ಹೋಗಿ ರಿಫ್ರೆಶ್ ಮಾಡ್ತಾನೆ. ಓಕೆ. ಒಂದ್ 10 ಸತಿ ರಿಫ್ರೆಶ್ ಮಾಡಾದ್ಮೇಲೆ ಹಾ. ಅವನಿಗೆ ಅಂದ್ರೆ ಆ ತರ ಎಕ್ಸಾಂಪಲ್ ಕೊಡ್ತಾ ಇರೋದು, ಅದೇ ಅಂತಲ್ಲ, ಆ ತರ ಆಡ್ ಬರಕ್ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ದು, ಹಾ. ಆಮೇಲೆ ಟಿವಿ ಶೋಸ್ದು, ಈ ತರ ಆಡ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಇದ್ರಲ್ಲಿ ಇದೆ ನಮ್ ಅವೈಲಬಲ್ ಇದೆ, ಈ ತರ ಪ್ರೈಮ್ ವಿಡಿಯೋ ಅವೈಲಬಲ್ ಇದೆ ನೋಡಿ ಅಂತ. ಈಗ ನಾನೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳಕ್ ಹೋದಾಗ ನನ್ ಫಸ್ಟ್ ಸಜೆಷನ್ ಬಂದಿದ್ದು ಮೂವಿನೇ ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಅಂತ. ಆ ತರ ಮೈಕ್ ಆನಲ್ಲಿ ಇರುತ್ತೆ, ಅದು ತಿಳ್ಕೊಂತ ಇರುತ್ತೆ. ನಮ್ಮ ಅಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ, ಸೆಕ್ಯೂರಿಟಿ ಅನ್ನೋದಕ್ಕಿಂತ ಪ್ರೈವಸಿ ಜಾಸ್ತಿ. ನಮ್ಮ ಆಂಡ್ರಾಯ್ಡ್ಸ್ ತರ ತುಂಬಾ ಇದಿಲ್ಲ. ಆಂಡ್ರಾಯ್ಡ್ ಬಂದು ನಿಂಗೆ 350 ಮ್ಯಾನುಫ್ಯಾಕ್ಚರ್ ಇರ್ತಾರೆ. ಓಕೆ. ಇನ್ನು ಎಷ್ಟು ಬೇಕು ಅಂದ್ರೆ ನಮ್ ದೇಶದಲ್ಲೇ ನೋಡಿ, ಈಗ ನಮ್ ದೇಶದಲ್ಲೇ ಎಕ್ಸಾಂಪಲ್ ತಗೋ, ಟೆಕ್ನೋ ಮೊಬೈಲು, ಈ ತರ ಮೂರು ಇದ್ದಾಗ ಇನ್ ಬೇರೆ ಬೇರೆ ದೇಶದಲ್ಲ ಲೋಕಲ್ ಎಷ್ಟಿರುತ್ತೆ, ಆ ತರ ಇದ್ದಾಗ ಮಾನಿಟರ್ ಮಾಡೋಕೆ ಕಷ್ಟ ಆಗುತ್ತೆ ಅವರು. ಇವಾಗ ಏನ್ ಮಾಡ್ತಾರೆ, ಗೂಗಲ್ ಸಾಫ್ಟ್ವೇರ್ ತಗೊಳ್ಳೋದು, ಸಾಫ್ಟ್ವೇರ್ ತಗೊಬೇಕಾದ್ರೆ ಏನ್ ಮಾಡ್ತಾರೆ, ಜಸ್ಟ್ 2 ಮೈಕು ಅಂದ್ರೆ ಒಂದು ಕ್ಯಾನ್ಸಲೇಷನ್ ಮೈಕು, ಇನ್ನೊಂದು ಮಾತಾಡಕ್ ಮೈಕು ಅಂದ್ಬಿಟ್ಟು 2 ಮೈಕ್ ಪರ್ಮಿಷನ್ ತಗೊಂತಾರೆ. ಅದ್2 ಮೈಕ್ನು ಸಾಫ್ಟ್ವೇರ್ ಅಲ್ಲಿ ಆಡ್ ಮಾಡ್ಬೇಕು ಅಂತ ಪರ್ಮಿಷನ್ ತಗೊಂತಾರೆ. ಇದೆರಡನ್ನ ಆಡ್ ಮಾಡಿಸ್ಬಿಟ್ಟು 3ನೇ ಮೈಕ್ನ ಇವರೇ ಇಲ್ಲಿಗಲ್ ಆಗಿ ಆಡ್ ಮಾಡ್ತಾರೆ. ಇಲ್ಲಿಗಲ್ ಆಗಿ ಆಡ್ ಮಾಡಿ ಅವ್ರಿಗೆ ಡೇಟಾ ಸೇವ್ ಮಾಡ್ತಾರೆ. ಡೇಟಾ ಇದು ಮಾಡ್ತಾರೆ. ಎಲ್ಲ ಒಂದ್ ಕಡೆ ಕೇಳಿದ್ದು ಇನ್ಫಾರ್ಮೇಶನ್ ಇಸ್ ವೆಲ್ತ್. ಹೌದು, ದಟ್ಸ್ ಇಟ್. ಇವಾಗ ಇನ್ಫಾರ್ಮೇಶನ್ ಇಸ್ ವೆಲ್ತ್. ಇವಾಗ ಇನ್ಫಾರ್ಮೇಶನ್ ಇದು. ಹಿಂದೆ ಇದ್ದಿದ್ದು ಲ್ಯಾಂಡ್ ಯಾರಿದ್ನೋ ಅವನು, ಆತರ ಲ್ಯಾಂಡ್ ಮಾಫಿಯಾ ತರ. ಲ್ಯಾಂಡ್ ಯಾರಿದ್ದ ಅವ್ನು ಶ್ರೀಮಂತ. ಅಕಾರ್ಡಿಂಗ್ ಟು ಇಟ್ಸ್ ಡಾಟಾ ಮಾಫಿಯಾ. ಇವಾಗ ಅದು ಡಾಟಾ ಮಾಫಿಯಾನೇ ಇದೆ ಹೇಳ್ಬೇಕಂದ್ರೆ. ಈವನ್ ಈಗ ನಾವು ಒಂದು ಆ್ಯಪ್ ಇದು ಮಾಡಿದ್ರು ಅದ್ರಲ್ಲಿ ತುಂಬಾ ಡಾಟಾಸ್ ನಾವೇ ಕೊಡ್ತೀವಿ. ಈವನ್ ನಾನು ಆಧಾರ್ ಕಾರ್ಡ್ ಕೂಡ ಕೊಡ್ತೀನಿ, ಅದಕ್ಕೆ ಪ್ಯಾನ್ ಕಾರ್ಡ್ ಕೊಡ್ತೀನಿ, ಅವ್ರಿಗೆಲ್ಲ ಡಾಟಾನೇ ತಾನೆ. ನೀನ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡೇಟಾಗಿಂತ ನೀನ್ ಯಾವ ನಂಬರ್ ಶರ್ಟ್ ಹಾಕ್ತೀಯ ಅದು ಅವ್ರಿಗೆ ಇಂಪಾರ್ಟೆಂಟ್. ನೀನ್ ಆಧಾರ್ ಕಾರ್ಡ್ ಶರ್ಟ್ ಹಾಕ್ತೀನಿ, ಯಾವ ನಂಬರ್ ಆರ್ಡರ್ ಮಾಡ್ತೀನಿ, ಅದು ಇಂಪಾರ್ಟೆಂಟ್ ಅವ್ರಿಗೆ. ನಿನ್ನ ಆಧಾರ್ ಕಾರ್ಡ್ ನಂಬರ್, ನಿನ್ ಫಿಂಗರ್ ಪ್ರಿಂಟ್ ವೇಸ್ಟ್ ಅವ್ರಿಗೆ. ನಿನ್ನ ಹತ್ರ ದುಡ್ಡು ನಿನ್ನ ಕಿಡ್ನಾಪ್ ಮಾಡೋದ್ಕಿಂತ ಅವ್ರಿಗೆ ನಿನ್ನ ಹತ್ರ ಮನೇಲೇ ಇರಿಸಿ ನಿನ್ನ ಹತ್ರ ದುಡ್ಡು ಇಟ್ಕೊಳ್ಳೋದು ಇನ್ನೂ ಲಾಭ ಅವ್ರಿಗೆ. ಮನೇಲೇ ಇರಿಸಿ ನಿನ್ನ ಒಂದೇ ಸತಿ ಎಳ್ಬಿಟ್ಟು 1 ಲಕ್ಷ ಕೊಡು ಅಂದ್ರೆ ಮನೇಲಿ ಕೊಡ್ತಾರ? ಕೊಡಲ್ಲ. ಬೇಡ ಇಟ್ಕೊಳ್ಳಿ ನೀವೇ ಅಂತಾರೆ. ಅದೇ ನಿನ್ ಪರ್ಸನಲ್ ಡೇಟಾ ಹೇಳ್ಬಿಟ್ಟು ಈ ಶರ್ಟ್ಸ್ ಏನಾಗೈತೆ 37ನೇ ನಂಬರಲ್ಲಿ ನಿನ್ಗೆ ಆಗ ಸೈಜಲ್ಲೇ ಐತೆ ತಗೋದ್ರೆ ಅಫೋರ್ಡಬಲ್ ಆಗಿದೆ ಅಂದ್ರೆ ನಾಳೆನೇ ತಗಂತೀಯ. ಅದ್ರ ನಾಳೆ ಚಪ್ಪಲಿ ತೋರಿಸ್ತಾರೆ ನಿನ್ ಸೈಜ್ ತಗಂತೀಯ, ಅದ್ರ ನಾಳೆ ವಾಚ್ ತೋರಿಸ್ತಾರೆ. ತಗೊಳ್ಳಿಲ್ಲ ಅಂದ್ರೂ ಆತರ ಇನ್ನೊಂದು 300 ವಾಚ್ ತೋರಿಸ್ತಾರೆ ದಿನ. ಯಾವ ತರ ಒಂದ್ ದಿವಸ ನಾವೇ ಯಾವ್ದಾದ್ರು ವಿಡಿಯೋಸ್ ನೋಡಿದ್ರೆ ತಗೊಂಬೇಕು ಅನ್ಸುತ್ತೆ ನಮ್ಗೆ. ಆ ತರ ಕ್ಯೂರೇಟ್ ಮಾಡ್ತಾರೆ. ಅವಾಗ ನೀನ್ ಕಿಡ್ನಾಪ್ ಮಾಡಿ ಎಷ್ಟು ದುಡ್ಡು ತಗೋಬೇಕಾಗಿತ್ತು ಅದಕ್ಕಿಂತ ಡಬಲ್ ಆಗಿ ತಗೊಂಡಿರ್ತಾರೆ. ನನ್ನ ಮನೇಲೆ ಕೂರಿಸ್ಬಿಟ್ಟು ತಗೊಂಡಿರ್ತಾರೆ, ನಿನಗೆ ಗೊತ್ತಾಗಲ್ಲ. ಇವಾಗ ನಾನೊಂದು ಆ್ಯಪ್ ಅಲ್ಲಿ ಲೋನ್ ತೊಗೊಳಕ್ ಹೋದೆ, ಸರಿನಾ? ಆ ಲೋನ್ ನಾನು ಜಸ್ಟ್ ಅಪ್ಲೈ ಮಾಡಿದ್ ಒಂದಕ್ಕೆ, ಬಟ್ ನನಗೆ ನಾಳೆಯಿಂದ ನೋಟಿಫಿಕೇಶನ್ 1000 ಬರ್ತಿದೆ. ನಿಮ್ಗೆ ಇದು ಅಲ್ಲೇ ಅಪ್ರೂವ್ ಆಗಿದೆ, ಇದಾಗಿದೆ, ಲಿಂಕ್ಗಳು ಕಳಿಸ್ತಾರೆ. ಇಷ್ಟು ಡಾಟಾ ಒಬ್ಬ ಸ್ಕ್ಯಾಮರ್ ಹತ್ರ ಹೋಗ್ಬೇಕಂದ್ರೆ ಎಲ್ಲ ಮೇನ್ ಕಂಪ್ನಿಗಳೇ ಶೇರ್ ಮಾಡ್ತಾರೆ ಅಂತ ನಾನು. ಸ್ಕ್ಯಾಮರ್ಗೆ ಮೇನ್ ಕಂಪ್ನಿಗಳು ಶೇರ್ ಮಾಡುತ್ತೋ ಇಲ್ಲ ಮೇನ್ ಕಂಪ್ನಿ ಯಾರಾದರೂ ಲೂಪ್ ಅಲ್ಲಿ ಇಟ್ಕೊಂಡು ಇದು ಮಾಡ್ತಾರೋ ಅದು ಹೇಳಕ್ ಬರಲ್ಲ. ಒಂದೊಂದು ಕಂಪ್ನಿಲಿ ಒಂದೊಂದು ತರ ಆಯ್ತು. ಈಗ ಒಂದೊಂದು ಕಂಪ್ನಿ ಅವರೇ ಡೈರೆಕ್ಟ್ ಸೆಲ್ಲರ್ಸ್ ಇರ್ತವೆ. ಈಗ ಗುಜ್ರಿ ಅಂಗಡಿ ಅವನ ಹತ್ರ ಹೋಗಿ ಗನ್ ಸೆಲ್ ಮಾಡಿದ್ರು ತಗೊಂತಾನೆ, ಗುಜ್ರಿ ಐಟಮ್ ಸೆಲ್ ಮಾಡಿದ್ರು ತಗೊಂತಾನೆ. ಆ ತರ ಇವರು ಸೆಲ್ಲರ್ಸ್ ಇರ್ತಾರಲ್ಲ, ಅವ್ರು ಏನ್ ಬೇಕಾದ್ರೂ ಸೆಲ್ ಮಾಡ್ಬೋದು ಇವ್ರಿಗೆ. ವ್ಯಾಲ್ಯೂ ಡೇಟಾನೋ ಇಲ್ಲ ನಾರ್ಮಲ್ ಡೇಟಾನೋ ಅದನ್ನ ಇವರು ಕ್ಲೀನ್ ಮಾಡ್ಕೊಂಡು ಇದಿದು ಇವ್ರು ಅಂದ್ಬಿಟ್ಟು ಇದು ಮಾಡಿ ಇಟ್ಕೊಂತಾರೆ. ನಿಂದು ಒಂದು ಪ್ರೊಫೈಲ್ ಬಿಲ್ಡ್ ಆಗಿರ್ತಾನ ಅವ್ರ ಹತ್ರ, ಇವನು ಈ ಇಮೇಲ್ ಐಡಿ ಯೂಸ್ ಮಾಡ್ತಾನೆ, ಈ ತರ ಪರ್ಚೇಸ್ ಮಾಡ್ತಾನೆ, ಈ ತರ ಒಂದು ಪ್ರೊಫೈಲ್ ಬಿಲ್ಡ್ ಮಾಡ್ಕೊಂಡು ಅದ್ರ ಮೇಲೆ ಜಡ್ಜ್ ಮಾಡ್ತಾರೆ. ಇವಾಗ ನಿಮ್ದು ಫ್ಲಿಪ್ಕಾರ್ಟ್ದು ಡೇಟಾ ಹೋಗುತ್ತೆ ಅನ್ಕೊ, ನೀನೇನ್ ಮಾಡ್ತಾ ಇದೀಯಾ,
ಲ್ಯಾಪ್ಟಾಪ್ ತಗೊಂಡಿದ್ಯಾ, ಕ್ಯಾಮ್ರಾ ತಗೊಂಡಿದ್ಯಾ, ಮೊಬೈಲ್ ತಗೊಂಡಿದ್ಯಾ, ಈ ತರ ಎಲ್ಲ ತಗೊಂಡಿದ್ರೆ ಅವಾಗ ಏನು ಈಗ ಮೆಮೊರಿ ಕಾರ್ಡ್ಸ್ ತಗೊಂತೀಯಾ, ಬ್ಯಾಟ್ರೀಸ್ ತಗೊಂತೀಯ, ಈ ತರ ಎಲ್ಲ ತಗೊಂಡಾಗ ಅವ್ರಿಗೆ ಆ ಪ್ರೊಫೈಲ್ ನೋಡಿದಾಗ ಏನನ್ಸುತ್ತೆ ಇವ್ನು ಯಾರೋ ಟೆಕ್ಕಿ, ಈ ತರ ಸಾಫ್ಟ್ವೇರ್ ಇರ್ಬೋದು, ಇಲ್ಲಾಂದ್ರೆ ಕ್ಯಾಮ್ರಾ ಲ್ಯಾಪ್ಟಾಪ್ ಎಲ್ಲ ತಗೊಂಡವನೆ ಅಂದ್ರೆ ಅದ್ರ ಫೋಟೋಗ್ರಾಫರ್ ಇರ್ಬೋದು, ಈ ತರ ಒಂದು ತಲೆಗೆ ಐಡಿಯಾ ಬರುತ್ತೆ. ಅದನ್ನ ಬಿಟ್ಟು ನೀನು ಈ ಬರೀ ನಾರ್ಮಲ್ ಡೇ ಟು ಡೇ ಐಟಮ್ಸು, ಈ ಟ್ರಿಮ್ಮರ್ ತಗೊಂಡಿದ್ಯಾ, ಫ್ಲಾಶ್ ಲೈಟ್ಸ್ ತಗೊಂಡಿದ್ಯಾ, ಈ ತರ ತಗೊಂಡಿದ್ಯಾ ಅಂದ್ರೆ ಇವ್ನು ಆ ತರ ಏನು ಸ್ಪೆಷಲ್ ಇಲ್ಲ, ನಾರ್ಮಲ್ ಆಗಿ ರೆಗ್ಯುಲರ್ ಪರ್ಸನ್. ಈ ತರ ಅಂದ್ರೆ ಬರೀ ಒಂದು ಆ್ಯಪ್ ಎಕ್ಸಾಂಪಲ್ ಕೊಡ್ತಾರೆ ನಿಂಗೆ ಫ್ಲಿಪ್ಕಾರ್ಟ್, ಈ ತರ 1000 ಆ್ಯಪಲ್ಲಿ ಇದು ಮಾಡ್ತಾರೆ, ಡೇಟಾ ತಗೊಂತಾರೆ. ಅವ್ನು ವೆಜಿಟೇರಿಯನಾ ನಾನ್ ವೆಜಿಟೇರಿಯನಾ, ಈಗ ಆಲ್ರೆಡಿ ನಡೀತಿದೆ ಅದು. ನೀನು ಆರ್ಡರ್ ಮಾಡಿರೋ ಒಂದು 10 ಲೊಕೇಶನ್ ಆವರೇಜ್ ತಗೊಂಡ್ರೆ ನಿನ್ನ ಲೊಕೇಶನ್ನೇ ಪಿನ್ ಪಾಯಿಂಟ್ ಮಾಡ್ಬೋದು. ಅದಕ್ಕಿಂತ ಡೇಟಾ ಆಗ್ಬೇಕು ಅವ್ರಿಗೆ. ನೀನು ಡೈರೆಕ್ಟ್ ಆಗಿ ಕೇಳಕ್ಕಿಂತ ನಾನು ನಿನ್ನ ಕೇಳ್ತಿರೋ ಡೈರೆಕ್ಟ್ ಆಗಿ, ಹಿಂಗ್ ಸೆಕ್ಯೂರ್ ಇದೆಯಾ ನಮ್ಮ ಡಾಟಾ? ನಿನ್ನ ಪ್ರಕಾರ ಸೆಕ್ಯೂರ್ ಇದೆಯಾ ಅಂತ ನಿಂಗೆ ಅನ್ಸುತ್ತಾ? ಸೆಕ್ಯೂರ್ ಇರೋದು ಬಿಡೋದು ಸೆಕೆಂಡ್ರಿ. ಈಗ ಎಲ್ಲರೂ ಮಾತಾಡೋದು ಅದೇ, ಸೆಕ್ಯೂರ್ ಇದೆಯಾ ಅಂತ. ಸೆಕ್ಯೂರ್ ಇರೋದು ಬಿಡೋದು ಸೆಕೆಂಡ್ರಿ. ಅದನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತ ನಮಗೆ ಗೊತ್ತಿದ್ರೆ ಅದು ನಮ್ಮ ಮೇಲೆ ಅಪ್ಲೈನೇ ಆಗಲ್ವಲ್ಲ. ಬಟ್ ಗೊತ್ತಿಲ್ವಲ್ಲ ಯಾರು ಜನಕ್ಕೆ. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ 90% ಜನಕ್ಕೆ ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಇವಾಗ ನಾನು ಏನ್ ಮಾಡ್ತೀನಿ ಅಂತಾನೆ, ಅದು ಇವಾಗ ಒಂದು ಲ್ಯಾಪ್ಟಾಪೇ ತಗೊಬೇಕು, ಅದನ್ನ ಹಾಕ್ತೀನಿ. ಫಸ್ಟ್ ಹಾಕಿದ ತಕ್ಷಣ ಎಲ್ಲಾ ಕಡೆಯಿಂದ ಆಡ್ ಬರುತ್ತೆ, ಈ ಲ್ಯಾಪ್ಟಾಪ್ ಚೆನ್ನಾಗೈತೆ, ಈ ಲ್ಯಾಪ್ಟಾಪ್ ಚೆನ್ನಾಗೈತೆ, ಒಂದು 500 ಬರುತ್ತೆ. ಅವಾಗ ನಿನಗೆ ಫಸ್ಟೇ ಗೊತ್ತಲ್ವಾ ಇವರು ನಮ್ಗೆ ಸೆಲ್ ಮಾಡಕ್ ಟ್ರೈ ಮಾಡ್ತಾವ್ರೆ ಅಂತ ನನಗೆ ಗೊತ್ತಿರೋದ್ರಿಂದ ನಾನೇನ್ ಮಾಡ್ತೀನಿ, ಅವ್ರು ಎಷ್ಟೇ ಸೆಲ್ ಮಾಡಿದ್ರು ವಿಡಿಯೋಸ್ ನೋಡ್ತೀನಿ, ಅದರದ್ದು ಸ್ಪೆಸಿಫಿಕೇಶನ್ಸ್ ನೋಡ್ತೀನಿ, ಬೇರೆ ಲ್ಯಾಪ್ಟಾಪ್ ಜೊತೆ ಕಂಪೇರ್ ಮಾಡ್ತೀನಿ, ಅದಾದ್ಮೇಲೆ ತಗೊಳ್ಳೋದು. ಈ ತರ ಇವಾಗ ಆ ಡೇಟಾ ಸೆಕ್ಯೂರ್ ಆಗಿಲ್ಲ, ಹೋಯ್ತು, ಅವ್ರಿಗೆ ರೀಚ್ ಆಯ್ತು ಇವ್ನು ಲ್ಯಾಪ್ಟಾಪ್ ತಗೊಬೇಕು ಅಂತ, ಅದನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಆ್ಯಡ್ಸ್ ಹಾಕ್ತಾರೆ. ಆದ್ರೆ ನನಗೆ ಗೊತ್ತಿರೋದ್ರಿಂದ ನಾನು ಎಸ್ಕೇಪ್ ಆದ್ನಲ್ಲ. ಸೆಕ್ಯೂರ್ ಇರೋದು ಇದು ಕಣ, ಅದು ಕಂಪ್ನೀಸ್ ಬಿಟ್ಟಿದ್ದು, ಅವ್ರು ಹೆಂಗ್ ನೋಡ್ಕೊಂತಾರೆ ಅಂತ. ಅದ್ರ ಮುಂದಕ್ಕೆ ನಡೀತದಲ್ಲ, ಅದು ನಿನಗೆ ಬಿಟ್ಟಿದ್ದು, ಅದು ನಿನ್ ಡಿಸಿಷನ್ ತಾನೆ. ನಿನ್ ಡಿಸಿಷನ್ ಆದ್ರೂ ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ನಿಮ್ಗೆ ಇದೇ ಚೆನ್ನಾಗೈತೆ ಅಂತ. ನೀನ್ ಎಷ್ಟು ಲ್ಯಾಪ್ಟಾಪ್ ನೋಡಕ್ ಹೋಗಿರ್ತೀನಿ, ಸ್ಪೆಸಿಫಿಕೇಶನ್ ಇಷ್ಟ ಆಗಿರುತ್ತೆ, ಎಲ್ಲ ಇರುತ್ತೆ. ಬಟ್ ಸೇಮ್ ಸ್ಪೆಸಿಫಿಕೇಶನ್ ಸಿಕ್ಕಿದ್ರೆ ಹೋಗ್ತೀನಲ್ವಾ? ಹೌದು, ಅದು ತಪ್ಪು. ಅದನ್ನ ನೀನೇ ಇದು ಮಾಡ್ಬೇಕು. ಚೆನ್ನಾಗೈತಾ, ಬೇರೆ ಒಂದು 10 ಲ್ಯಾಪ್ಟಾಪ್ ಜೊತೆ ಕಂಪೇರ್ ಮಾಡೋ ಅವನೇ ತಗೋ. ಆದ್ರೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಚೆನ್ನಾಗಿಲ್ದೇ ಇರೋದನ್ನ ಲ್ಯಾಪ್ಟಾಪ್ ಚೆನ್ನಾಗಿದೆ ಅಂದ್ಬಿಟ್ಟು ಸೆಲ್ ಮಾಡಿಸ್ತಾರೆ ಇವ್ರ ಕೈಗೆ. ಅವಾಗ ನಮ್ಗೆ ಹೊಡ್ತಾ ಬೀಳೋದು. ಅವ್ರೇನೋ ಕಂಪ್ನಿ ದುಡ್ಡು ಮಾಡ್ಕೊಳುತ್ತೆ, ನಮ್ಗೆ ಹೊಡ್ತಾ ಬೀಳುತ್ತೆ. ಇದು ನೀನ್ ಇನ್ಡೆಪ್ತ್ ರಿಸರ್ಚ್ ಮಾಡಿದ್ರೆ ವರ್ಕ್ ಆಗೋದು. ಮೇಲ್ ಕಾಣಿಸಿದ್ ಯಾವ್ದನ್ನು ಒಪ್ಕೊಳ್ಳಿ. ಇವಾಗ 1/1 ಗೆಟ್ ಆಫರ್ ತಗೊಂತಾರಪ್ಪ, ರೀಫರ್ಬಶ್ಡ್ ಏನಾದ್ರು ಜಾಸ್ತಿ ಇದು ಮಾಡ್ತಿದಾರಾ, ಇಲ್ಲ ಒರಿಜಿನಲ್ ಫೋನ್ಸ್ ಏನಾದ್ರು ನಾವು ಹೆಂಗ್ ತಿಳ್ಕೊಳ್ಳೋದು ಅನ್ನೋದ್ರಲ್ಲೇ ಅರ್ಧ ಇದಾಗ್ಬಿಡುತ್ತೆ. ಈಗ ಅದೆಲ್ಲ ಕಂಪ್ಲೀಟ್ ಟ್ರೇಡ್ ಸೀಕ್ರೆಟ್ಸ್. ಈಗ ನಾನು ಕೆಲಸ ಮಾಡ್ತಾ ಇದೀನಿ, ನನಗೆ ಗೊತ್ತು ಒಳಗಡೆ ಏನೇನು ನಡೀತೈತೆ ಅಂತ. ಹೇಳಿದ್ರೆ ನೀನು ಇನ್ನೊಂದ್ಸತಿ ಹೋಗಲ್ಲ, ಅಲ್ಲಿ ಫುಡ್ ಕೋರ್ಟ್ಗೆ ಬರಲ್ಲ ನೀನು. ಎಲ್ಲ ಅರ್ಥ ಆಯ್ತು. ನಮ್ಗೆ ಗೊತ್ತು ಒಳಗಡೆ ಏನು ನಡೀತೈತೆ ಅಂತ. ಆ ಕೆಲಸ ಮಾಡೋರಿಗೆ ನಡೀತೈತೆ ಅಂತ ಗೊತ್ತಿರುತ್ತೆ. ನಡೀದೆ ಅಂತೂ ಇದಾಗಲ್ಲ. ಅವ್ರಿಗೆ ಎಷ್ಟು ಪ್ರಾಫಿಟ್ ಆಯ್ತೈತೆ ಅಂತ ಲೆಕ್ಕ ಹಾಕೊಂಡ್ರೆ ಅಷ್ಟು ಸ್ಕ್ಯಾಮ್ ಮಾಡ್ತಾ ಇರ್ತಾರೆ ಒಳಗಡೆ. ಈಗ ಇವ್ರದ್ದು ಅಂದ್ರೆ ಮೈನ್ ಇವ್ರು ಮಾಡ್ತಾರಲ್ಲ ಕಣ, ಇವರು ಓನರ್ ಬಂದು ಅವ್ರು ನಿನಗೆ ಸ್ಕ್ಯಾಮ್ ಮಾಡಲ್ಲ, ಒಳಗಡೆ ಇರ್ತಾರಲ್ಲ ಅವ್ರ ಮೇಲೆ ಇದು ಮಾಡ್ತಾರಲ್ಲ, ಅವ್ರ ಮೇಲೆ ಪ್ರೆಷರ್ ಹಾಕ್ತಾರಲ್ಲ. ಈಗ ಒಂದು ಮಟನ್ ಪ್ಯಾಟಿ ಇರುತ್ತೆ ಒಳಗಡೆ, ಮಟನ್ ಬರ್ಗರ್ ಒಂದು ಬಂದು 350 ರೂಪಾಯಿ, ಮಟನ್ ಪ್ಯಾಟಿ ಬಂದು ಎಷ್ಟು 60 ರೂಪಾಯಿನೋ 80 ರೂಪಾಯಿನೋ ಒಂದು ಮಟನ್ ಪ್ಯಾಟಿ ಬಿಡೋದು. ಅದನ್ನ ನಿನಗೆ 350 ಮಾಡ್ತಾರೆ. ಅಂದ್ರೆ ಬನ್ನು, ಮೇಯೋ, ಅದಕ್ಕೆ ಕೆಚಪ್ ಎಲ್ಲ ಸೇರಿ, ತಟ್ಟೆ ತೊಳೆಯೋದು, ಎಂಪ್ಲಾಯ್ ಖರ್ಚು ಎಲ್ಲ ಸೇರಿನೂ ಅವ್ನಿಗೆ ಒಂದು 120 ರಿಂದ 150 ರೂಪಾಯಿ. ಲಾಭ ಎಷ್ಟು ಬಿತ್ತು? ಲಾಭ ಅಲ್ಲಿಗೆ 60 ಅಂದ್ರೆ ಅರೌಂಡ್ 210 ರೂಪೀಸ್ ಬೀಳುತ್ತೆ. ಹೌದು, 210 ರೂಪೀಸ್ ಲಾಭದಲ್ಲಿ ಇದು ಫಸ್ಟ್ ಲೆವೆಲ್ ಆಫ್ ಸ್ಕ್ಯಾಮ್. ಅವನದು ಹೈ ಮಾರ್ಜಿನ್ ಇಡೋದು. ಇದಾದ್ಮೇಲೆ ಸೆಕೆಂಡ್ ಲೆವೆಲ್ ಆಫ್ ಸ್ಕ್ಯಾಮ್ ಯಾವಾಗ ಬರುತ್ತೆ ಅಂದ್ರೆ, ನಮ್ಮ ಹತ್ರ ಈಗ ನಾನು ಆ ಮಟನ್ ಪ್ಯಾಟಿ ಇಟ್ಕೊಂಡಿದ್ದೀನಿ 70 ರೂಪಾಯಿದು, ನನಗೆ ಸಂಬಳ ಕೊಡ್ತಾರದು ಅವ್ರಿಗೆ 70 ರೂಪಾಯಿ. ಕೈಯಿಂದ ಬಿದ್ದೋಯ್ತು ಮಟನ್ ಪ್ಯಾಟಿ, ಕೆಳಗಡೆ ಬಿದ್ದೋಯ್ತು. ನಾವು ಡಸ್ಟ್ಬಿನ್ ಹಾಕ್ಬೇಕು. ಡಸ್ಟ್ಬಿನ್ ಹಾಕಿದ್ರೆ ನಮ್ಮ ಕೈಯಿಂದ ನಾವು 70 ರೂಪಾಯಿ ಕಟ್ಟಬೇಕು. ನೀವೇನ್ ಮಾಡ್ತೀರಾ? ಅದು ಬಿದ್ದಿದ್ದು 1 ಸೆಕೆಂಡ್ ಹಿಂಗೆ ಎತ್ತೀವಿ, ಒರೆಸಿದ್ರೆ ನೋಡಿದ್ರೆ ಒರೆಸ್ತೀವಿ, ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀವಿ. ಇಲ್ಲಾಂದ್ರೆ ಹಿಂಗೆ ಎತ್ತಿ ಹಿಂಗೆ ಸೀದಾ ಇದಕ್ಕೆ ಹಾಕ್ತೀವಿ, ಗ್ರಿಲ್ಲರ್ಗೆ. ಅದು ಗ್ರಿಲ್ ಆಗಿ ಬರುತ್ತೆ ಚೆನ್ನಾಗಿ ಬಿಸಿ ಬಿಸಿಯಾಗಿ. ಬಟ್ ತಿನ್ನೋನು ಗೊತ್ತಾಗಲ್ಲ, ಗೊತ್ತಾಗಲ್ಲ, ನಾವು ಮರ್ತೋಯ್ತೀವಿ ಅಷ್ಟೇ. ದೇರ್ ಇಸ್ ನೋ ಹ್ಯೂಮ್ಯಾನಿಟಿ.
ಓನ್ಲಿ ಪ್ಯೂರ್ ಬಿಸ್ನೆಸ್ ಬರೋದು ಇವ್ರ ಕಡೆಯಿಂದ ಕಣ. ಕಂಪ್ನಿ ಕಡೆಯಿಂದ ಹಾ. ಒಪ್ಕೊಂತೀನಿ. ಬಟ್ ಬಿಸ್ನೆಸ್ ಬರೋದು ಅಲ್ಲಿ ಅವ್ರ ಕೆಲಸ ಕಡೆಯಿಂದ. ಮಾಡೋಂಗಾದ್ರೂ ಒಂದು ಮಾನವೀಯತೆ ಇರ್ಬೋದಿತ್ತಲ್ಲ. ಕೆಲಸ ಮಾಡೋ ಮಾನವೀಯತೆ ಯಾವಾಗ ಬರುತ್ತೆ ಅಂದ್ರೆ ಕಂಪ್ನಿ ಅವ್ನಿಗೆ ಬೆನಿಫಿಟ್ಸ್ ಕೊಟ್ಟಾಗ. 210 ರೂಪಾಯಿ ಇದ್ ಮಾಡ್ತಾವನೆ ಅಂದ್ರೆ, ಲಾಭ ಮಾಡ್ತಾನೆ ಅಂದ್ರೆ ಎಂಪ್ಲಾಯ್ಗೆ 10 ರೂಪಾಯಿ ಕೊಡು. ನೀನ್ ಎಂಪ್ಲಾಯ್ಗೆ 10 ರೂಪಾಯಿ ಕೊಡದೆ ನೀನು ಅದನ್ನ ಅವ್ನಿಗೆ 5 ರೂಪಾಯಿ ಕೊಟ್ಬಿಟ್ಟು ನೀನ್ ಮಿಕ್ಕಿದ 210 ರೂಪಾಯಿ ಇಟ್ಕೊಂಡ್ರೆ ಆಮೇಲೆ Employee ಮಾಡೇ ಮಾಡ್ತಾನೆ. ಅಟ್ಲೀಸ್ಟ್ ಆ ಫ್ರೀಡಮ್ ಆದ್ರೂ ಕೊಡು. ಏನಾದ್ರೂ ತಪ್ಪು ಮಾಡಿದ್ರೆ ಓಕೆ ಬಿಡು 70 ರೂಪಾಯಿ ತಾನೆ ನಮ್ಮ ಕಂಪ್ನಿ ನಾವು ಬೇರ್ ಮಾಡ್ತೀವಿ ಅಂತ ಅದನ್ನು ಕೊಟ್ಟಿಲ್ಲ. ಆ ಗ್ರಾಟಿಟ್ಯೂಡ್ ನಮ್ಗೆ ಇರಲ್ವಲ್ಲ. ನಮ್ಗೆ ಎಲ್ಲಿಂದ ಬರುತ್ತೆ? ಹೌದು, ನಮಗ್ ಸಿಗದೆ ಸ್ವಲ್ಪ ಸಂಬಳ, ಅರೌಂಡ್ 18,000 20,000 ಕೆಲಸ ಮಾಡ್ತಿರ್ತೀವಿ ಅಂತ. ನಾವ್ ಏಂತಕ್ಕೆ ಅಲ್ಲಿಂದ ಕೊಡಲ್ಲ? ಅಲ್ಲಿಂದ ಇಷ್ಟಪಡ್ತೀವಿ. ಕೊಡೋಣ? ನಮ್ಮ ಕಮಿಟ್ಮೆಂಟ್ಸ್ 1000 ಇರುತ್ತಲ್ಲ, ಏಂತಕ್ಕೆ ಕೊಡ್ತೀವಿ ಹೇಳು? ಹಂಗ್ ನಾವ್ ಯೋಚನೆ ಮಾಡ್ತೀವಿ. ಓಕೆ, ಅವಾಗ ಈ ತರ ನಡೀತದೆ. ಅಂದ್ರೆ ನೋಡ್ತಾ ಹೋದ್ರೆ ಎಲ್ಲಾದ್ರಲ್ಲೂ ಲೂಪ್ ಹೋಲ್ಸ್ ತುಂಬಾ ಇದೆ. ಯಾವ್ದ್ರಲ್ಲಿ ಇಂಥದ್ದು ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ನನಗ್ ಗೊತ್ತಿರಂಗೆ ಲೂಪ್ ಹೋಲ್ಸ್ ನ ಎನ್ಕೇಶ್ ಮಾಡ್ಕೊಳ್ಳೋರು ಚೆನ್ನಾಗಿದ್ದಾರೆ ತಾನೆ. ಹೌದು. ಅವ್ರದ್ದು ಹೇಳ್ತೀನಿ ನೋಡಿ ಎಕ್ಸಾಂಪಲ್. ಈಗ ರಿಟರ್ನ್ ಬರುತ್ತೆ ಪ್ರಾಡಕ್ಟ್ಸ್. 20,000 ರೂಪಾಯಿ ವಾಷಿಂಗ್ ಮಿಷಿನು ಹೌದು, ಹೋಗ್ಬಿಟ್ಟು ರಿಟರ್ನ್ ಬಂದೈತೆ. ಏನಕ್ಕೆ ಅಂದ್ರೆ ಅವ್ನು ಫೋಟೋಲ್ ನೋಡಿದ್ದೆ ಒಂಥರ ಇತ್ತು, ಇಲ್ಲಿ ಬಂದಿದೆ ಒಂಥರ ಐತೆ ಅಂದ್ಬಿಟ್ಟು ರಿಟರ್ನ್ ಬಂದೈತೆ. ಈಗ ಒಂದ್ಸತಿ ಅದು ಹೋಗ್ಬಿಟ್ಟು ಬಂದೈತೆ ಅಂದ್ರೆ ಇವರು ತಿರ್ಗಾ ರೀಪ್ಯಾಕಿಂಗ್ ಮಾಡ್ತಾರೋ ಇಲ್ವೋ, ರೀಪ್ಯಾಕಿಂಗ್ ಮಾಡಿ ಅದನ್ನೇ ವಾಪಸ್ ಕಳಿಸ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಇದು ನೋಡಿ ನಾನು ಹೇಳ್ತಾ ಇರೋದು ಬಂದು ಇನ್ನೊಂದು ಪ್ರೋಸೆಸ್ ಇರ್ಬೋದು. ಇವಾಗ ಬಂದೈತೆ, ಸ್ಟೋರ್ ರೂಮಿಗೆ ಬಂದೈತೆ, ಇದನ್ನ ಇವರು ವಾಪಸ್ ಕಳಿಸಲ್ಲ, ಬೇರೆ ಕಡೆ ಬೇರೆ ಸ್ಟೋರಲ್ಲಿ ಕಳಿಸ್ಬೋದೇನೋ. ಇವಾಗ ನಾನು ಹೇಳ್ತಾ ಒಂದು ಪರ್ಟಿಕ್ಯುಲರ್ ಸ್ಟೋರಲ್ಲಿ ವಾಪಸ್ ಕಳಿಸಲ್ಲ. ಇಟ್ಕೊಂಡು ಏನು ಮಾಡ್ತಾನೆ, ಅದ್ರಲ್ಲಿ ಕೆಲಸ ಮಾಡ್ತಾನಲ್ಲ ಅವನು ಅದನ್ನ 10,000ಕ್ಕೆ ಮಾರ್ತಾರೆ. ಈಗ ಅವ್ನಿಗೇನು 10,000ಕ್ಕೆ ತೊಗೊಂತಾನೆ. ಹೆಂಗಿದ್ರು ಒಂದು ದಿವಸ ಓಡ್ ಬಂದೈತೆ, ಯೂಸೇ ಮಾಡಿಲ್ಲ ಅವರು, ಆದ್ರೆ ಒಂದು ದಿವಸ ಓಡ್ ಬಂದೈತೆ, ಸೆಕೆಂಡ್ ಹ್ಯಾಂಡ್ ಲೆಕ್ಕ. ಈಗ 20,000ಕ್ಕೆ 10,000 ತಗೊಂತಾನೆ. ಅವನೇನು ಮಾಡ್ತಾನೆ, ಮನೆಗೆ ತಗೊಂಬಂದ. ಈಗ ಮನೆಗೆ ತಗೊಂಬಂದು OLX ಅಲ್ಲಿ 15,000ಕ್ಕೆ ಹಾಕ್ತಾನೆ. ಬ್ರ್ಯಾಂಡ್ ನ್ಯೂ ಒಂದ್ ದಿವಸ ಆಗೈತೆ ತಗೊಂಡು. ನಿಜಾನೇ, ಒಂದು ಯೂಸ್ ಮಾಡಿಲ್ಲ. ನಿಜಾನೇ, ಒಂದು ಸ್ಕ್ರಾಚ್ ಇಲ್ಲ. ನಿಜಾನೇ, ಹೊಸದು 20,000ಕ್ಕೆ ತಗೊಂಡಿದ್ದೀನಿ. 5,000 ಅವ್ನು ನೋಡ್ದ. ಕಂಪ್ನಿ ಅವನಿಗೂ ಲಾಭ ಇಲ್ಲ. ಕಂಪ್ನಿ ಅವನು ಫಸ್ಟ್ ಲಾಭ ಎಲ್ಲಿ ನೋಡ್ದ ಅಂದ್ರೆ ಮಾಡಿರೋ ಮ್ಯಾನುಫ್ಯಾಕ್ಚರರ್ ಬಂದು 10,000ಕ್ಕೆ ರೆಡಿ ಮಾಡಿರ್ತಾನೆ, 20,000 MRP ಹಾಕ್ಬಿಟ್ಟು ಅವನು ಕೊಟ್ಟಿರ್ತಾನೆ. ಹೌದು, ಅವ್ನು 20,000ಕ್ಕೆ ಅವನ ಹತ್ರ ಹೋಲ್ಸೇಲಲ್ಲಿ ತಗೊಂಡು 18 ಹೋಲ್ಸೇಲಲ್ಲಿ ತಗೊಂಡು 20 MRP ಇವನ್ ಮಾರ್ಕ್ ಮಾಡಿರ್ತಾನೆ. ಅಲ್ಲಿ ಲಾಭ ಹೊಡೆಯಕ್ಕೆ ಟ್ರೈ ಮಾಡ್ತಾರೆ. ಅವ್ರಿಗೆ ಕರ್ಮ ಬಂದು ಇವನ್ ಬೂಮರಂಗ್ ಹೊಡೆದು ಇವನ ಹತ್ರ 10,000 ಬಂದಿರುತ್ತೆ, ಇವನ್ 15,000 ಬರುತ್ತೆ. ಇವನು ಕರ್ಮ ಬೂಮರಂಗ್ ಹೊಡೆದು ಎಲ್ಲೋಯ್ತು ಎಂಡ್ ಕನ್ಸ್ಯೂಮರ್ಗೆ ಟೋಪಿ ಅಷ್ಟೇ. ಲೂಪ್ ಹೋಲ್ ನ ಹಿಡಿತಾರಲ್ಲ ಅವ್ನ್ ಲಾಭ. ಆದ್ರೆ ಕರ್ಮ ಎಲ್ಲಿ ಹೊಡಿತದೆ ಅದು ಹೇಳಕ್ಕಾಗಲ್ಲ. ನಾವು ಹೊಡಿತದೋ ಹೊಡೆಯೋದ ಇಲ್ವೋ ಅಂತವ್ರಿಗೆಲ್ಲ ತುಂಬಾ ಜನ ಮಾಡ್ತಿದ್ದಾರೆ. ನನ್ನ ಪ್ರಕಾರ ತಪ್ಪಿಲ್ಲ. ಬಿಕಾಸ್ ಕಂಪ್ನಿ ಸ್ಟ್ರಿಕ್ಟ್ ಆಗಿ ಒಂದು ಆಕ್ಷನ್ ತಗೊಂಡು ಅಲ್ಲಿರೋ ಲೂಪ್ ಹೋಲ್ಸ್ ನ ಕ್ಲಿಯರ್ ಮಾಡ್ಬೇಕು. ಬಟ್ ಮಾಡಲ್ಲ. ಇವನ್ ಅವ್ರ ಗೌರ್ಮೆಂಟ್ ಆಲ್ಸೋ ಸೀರಿಯಸ್ ಆಗಿ ಆ ವಿಷಯದಲ್ಲಿ ಹೇಳ್ತೀನಿ. ಎಲ್ಲೋ ಒಂದ್ ಕಡೆ ಕೊಟ್ಬಿಟ್ಟು ಇನ್ನೊಂದ್ ಕಡೆ ಸರಿಯಾಗಿ ಹೊಡಿತಾವ್ರೆ. ಸ್ಪೆಷಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್. ಜಾಸ್ತಿ ಪೊಲಿಟಿಕ್ಸ್ ಬೇಡ, ಇಲ್ಲೇ ನಿಲ್ಸಿ. ಬೇರೆ ಟಿಕೆಟ್ ಎಷ್ಟಾಗೈತೆ ಗೊತ್ತೇನೋ? ಮೊನ್ನೆ ಬಸ್ಸಲ್ಲಿ ಇದಕ್ಕೆ ಹೋಯ್ತಾ ಇದ್ದೆ. ಏನಕ್ಕೆ? ಸುಮ್ನಳ್ಳಿ ಬಿಟ್ಬಿಡೋದಲ್ಲ, ಸುಮ್ನಳ್ಳಿಯಿಂದ ನಮ್ಮ ಕಾಲೇಜ್ಗೆ, ನಮ್ಮ ಮನೆಯಿಂದ ನಮ್ಮ ಕಾಲೇಜ್ಗೆ 20 ರೂಪಾಯಿ. ಓಕೆ, ಸುಮ್ನಳ್ಳಿಯಿಂದ ನಮ್ಮ ಕಾಲೇಜ್ಗೆ 23 ರೂಪಾಯಿ. ಹೌದಾ? ಈಗ ಅಲ್ಲಿಂದ ನಿಮ್ ಕಾಲೇಜಿನ ಮನೆಗೆ ಬರ್ತೀನಿ 20 ರೂಪೀಸ್ ಇತ್ತು. ಅಲ್ಲ ಇವಾಗ ಜಾಸ್ತಿ ಆಗಿದೆ. ಅದೇ ಹೇಳ್ತಲ್ಲ, ಅವಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ 10 ವರ್ಷದಿಂದ 2 ಇಯರ್ಸ್ ಬ್ಯಾಕ್ 20 ರೂಪಾಯಿ. ಲಾಸ್ಟ್ ಈಗ ಒಂದು 6 ಮಂತ್ಸ್ ಬ್ಯಾಕ್ ನಿಮ್ ಟಿಕೆಟ್ ಪ್ರೈಸ್ ಅಷ್ಟೊಂದು ಫೇರ್ ಅಷ್ಟೊಂದು ಇರ್ಲಿಲ್ಲ. ನಾನು ಕೇಳ್ದೆ, ಅಂಕಲ್ ಏನ್ ಅಂಕಲ್ ಇಷ್ಟೊಂದು ಜಾಸ್ತಿ ಆಗೈತೆ? ಏನ್ ಹೇಳ್ದ? ಒಬ್ರು ಫ್ರೀಯಾಗಿ ಕೊಟ್ರೆ ಒಬ್ರ ಹತ್ರ ಇಸ್ಕೊಬೇಕು, ಹಂಗೆ ನಡೆಯೋದು ಜೀವನ. ಬೇರೆ ಕಂಡಕ್ಟರ್ ಅವನೇ ಹೇಳ್ದ. ವೆರಿ ಗುಡ್. ಏನು ಮಾಡಕ್ಕಾಗಲ್ಲ. ಈಗ ಅಲ್ಲಿಂದ ಇಲ್ಲಿ 20 ರೂಪಾಯಿ ಅಂದ್ರೆ ಇಲ್ಲಿ ಅರ್ಧನೂ ಇಲ್ಲ ಕಣೋ, ಕಾಲ್ ಭಾಗ ಡಿಸ್ಟೆನ್ಸ್ಗೆ 10 ರೂಪಾಯಿ 13 ರೂಪಾಯಿ ಇದ್ರೆ 3 ರೂಪಾಯಿ ಜಾಸ್ತಿ ಆಗೈತೆ. ಡಬಲ್ ಮೇಲೆ ಇನ್ನೊಂದು 3%, ಇನ್ನೊಂದು 10% ಜಾಸ್ತಿ. ಇದು 10 ರೂಪಾಯಿಂದ ಡಬಲ್ ಅಂದ್ರೆ 20, ಅದ್ರ ಮೇಲೆ ಇನ್ನೊಂದು 30% ಜಾಸ್ತಿ, 3 ರೂಪಾಯಿ ಎಕ್ಸ್ಟ್ರಾ. ಅವಾಗ ಹೆಂಗಪ್ಪ ಇದು ನಡೆಯೋದು? ನಡೆಯಲ್ಲ. ಅವಾಗ ಟ್ಯಾಕ್ಸ್ ನಮ್ಮ ಮೇಲೆ ಹಾಕ್ತಾರೆ ನೆಕ್ಸ್ಟ್ ಲೆವೆಲ್ಗೆ. ಅಲ್ಲಿ ಟ್ಯಾಕ್ಸ್ ಏರಿಸ್ತಾನೆ, ಸಂಬಳ ಏರಿಸಲ್ಲ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರಲ್ಲ. ಇಂಡಿಯಾ ಸ್ಲಮ್, ನಾವು ಸ್ಲಮ್ ಅಲ್ಲ. ನಿಜ, ಸ್ಲಮ್ ಅಲ್ಲ. ಏನು ಮಾಡಕ್ಕಾಗಲ್ಲ. ನಂಬಿ ಓಟ್ ಹಾಕಿದೀವಲ್ವಾ, ಇವಾಗ ಸ್ಲಮ್ ಅಲ್ಲ ಏನ್ ಮಾಡ್ತಾನೆ, ಲೂಪ್ ಹೋಲ್ ಹಿಡಿತಾನೆ. ಲೂಪ್ ಹೋಲ್ ಹಿಡಿದು ಅಲ್ಲಿ ದುಡ್ಡು ಮಾಡ್ತಾನೆ. ಬಿಕಾಸ್ ವಿ ವಾಂಟ್ ಟು ಸರ್ವೈವ್ ಅವರ್ ಫ್ಯಾಮಿಲಿ. ಈ ತರ ಲೂಪ್ ಹೋಲ್ ಹಿಡಿದಿರೋದು ಕಂಪ್ನಿ ಲಾಸ್ ಆಗುತ್ತೆ, ಕಂಪ್ನಿ ಪ್ರೈಸ್ ಜಾಸ್ತಿ ಮಾಡ್ತಾನೆ. ಈ ತರ ಪ್ರೈಸ್ ಜಾಸ್ತಿ ಆದಾಗ ಗೌರ್ಮೆಂಟ್ ಟ್ಯಾಕ್ಸ್ ಜಾಸ್ತಿ ಮಾಡುತ್ತೆ, ಸಂಬಳ ಜಾಸ್ತಿ. ಲಾಸ್ಟಿಗೆ ಇಂಡಿಯಾ ಸ್ಲಮ್, ನಾವು ಸ್ಲಮ್ ಅಲ್ಲ ಲೂಪ್ ಸರ್ಕಲ್ ಅಲ್ಲಿ ತಿರುಗ್ತಾ ಇದೀವಿ. ನಮಗೆ ಗೊತ್ತಾಗಲ್ಲ. ಆ ಲೂಪ್ ಇಂದ ಆಚ ಕಡೆನೂ ನಾವು ಬರಲ್ಲ. ಇವನ್ ಅವರ್ ಚಿಲ್ಡ್ರನ್ ಆಲ್ಸೋ ಇನ್ ದ ಫ್ಯೂಚರ್.
ಮಿನಿ ಸ್ಲಿಂಬಾಲ, ಜೂನಿಯರ್ ಸ್ಲಿಂಬಾಲ. ಜೂನಿಯರ್ ಸ್ತಂಭಾಲ ಅಷ್ಟೇ ಜೀವನ. ಈಗ ಈ ಸ್ಲಂಬಾಲಗಳಲ್ಲಿ ಯಾರಾದರೂ ಈ 100% ಸ್ಲಂಬಾಲಲ್ಲಿ 0.1% ಸಂದೀಪ್ ಅಂತವರು ಹಾ. ನನಗೆ ಯಾರೋ ಎದೊಳ್ಳೇಬೇಕು ಅಂತ ಎದ್ದೇಳಲೇಬೇಕು. ಹೇಳ್ತಾರೆ. ಇಲ್ಲ ಅಂದ್ರೆ ನಮ್ ಜೀವನ ಆಗಲ್ಲ ಆಗಲ್ಲ ಅಂತ ಅಂತ ಎದ್ದೇಳ್ತಾರೆ. ನಮ್ಮಂತವ್ರಾದ್ರೆ ಇಲ್ಲ ನಮಗ್ ಬೇಕಾ ಹಾ. ಈ ಜೀವನ ಸಾಕು ಸಾಕು. ಇಲ್ಲಿಗೆ. ಆಗಿದ್ದು ಸಾಕು ಇರೋದೇ 20,000 ಸಾಕು. ಬರ್ತೈತಲ್ಲ ಹ್ಮ್. ಸಾಕು ಇಲ್ಲೇ ಸಾಕು. ಓಡಾಡ್ಸ್ಕೊಂಡು ಇದ್ಬಿಡೋಣ, ಇನ್ನೊಂದ್ 10,000 ಜಾಸ್ತಿ ಮಾಡ್ಕೊಂಡು ನಮ್ಮ ಮದುವೆ ಆಗ್ಬಿಟ್ಟು ಮಕ್ಳು ಮಾಡ್ಕೊಂಡ್ಬಿಡೋಣ, ಅಷ್ಟರಲ್ಲೇ ಜೀವನ ಮುಗ್ದೋಯ್ತು. ಅಷ್ಟೇ. ನಮ್ಮ ಅಪ್ಪ ಅಮ್ಮಂದ್ರು ನಮಗ್ ಕೊಟ್ಟಿದ್ದ ಕಾಟನ ನಾಳೆ ನಾವು ನಮ್ಮ ಮಕ್ಳು ಕೊಡ್ತೀವಿ. ಇದೇ ಟ್ರೌಮಾದಲ್ಲಿ ಎಲ್ಲರೂ Full generational trauma. ಮಾಡಿ ಜನರೇಷನ್ನೇ ಟ್ರೌಮಾ ಮಾಡಿ ಬಿಸಾಕ್ತೀವಿ. ಹ್ಮ್. ಇದು ಫ್ರಸ್ಟ್ರೇಟೆಡ್ ಸೀರಿಯಸ್ ಆಗಿ ಅಷ್ಟೇ. ಹಂಗೆ ಆಗ್ತಿರೋದು. ನಮ್ಮ ತಾತ ಮುತ್ತಾತನ ಕಾಲದವರು ಹೆಂಗೋ ನೆಮ್ಮದಿಯಾಗಿದ್ರು ಊರ್ ಕಡೆ, ಯಾಕಾದ್ರೂ ಬೆಂಗಳೂರು ಬಂದ್ರು ಅನ್ಸುತ್ತೆ. ಹ್ಮ್. ಅಲ್ಲೆಲ್ಲ ನೀರಾವರಿ ಜಮೀನ್ ಬಿಟ್ಬಿಟ್ಟು ಇಲ್ಲಿ ಕ್ಯಾಬ್ ಇಲ್ಲೆಲ್ಲ ಬಂದು ನೀರ್ ತೆಗಿತೀನಿ ಅಂದ್ಬಿಟ್ಟು ಇಲ್ಲಿಗೆ ಬಂದ್ರು. ಅಲ್ಲಿ ನಮ್ಮ ಅಪ್ಪ ಅವ್ರ ಜಾಸ್ತಿ ರಿಂಗ್ ರೋಡ್ ಹತ್ರ ಈಗ ಆಯ್ತು 15 ಕೋಟಿ ಏನ್ 15 ಮಾಡಕ್ಕಲ್ಲ. ಕೋಟಿ ಊರಲ್ಲಿ ಇದ್ದಿದ್ರೆ ಸರಿ ಸರಿ ಬ್ರೋ, ಈಗ ಪರ್ಸನಲ್ ಬೇಡ, ಫೀಲ್ ಆಗುತ್ತೆ. personal ಅಲ್ಲ, ಬಿಟ್ಟಾಕ್ ಹೋಗ್ಲಿ. ಊರಲ್ಲಿ ಇದ್ದಿದ್ರೆ ನಿಮ್ ಡ್ಯಾಡಿ ಯಾವತ್ತೋ ಮಾರ್ಬಿಟ್ಟಿರೋರು ಬಿಡು, ಅದೇನೇ ಪ್ರಶ್ನೆ. ಮಾರ್ಬಿಟ್ಟಿರೋರು ಇದಾಗಿರೋದು. ಹಾ. ಊರಲ್ಲಿ ಇದ್ರೆ ಬೇರೆ ತರನೇ ಇರ್ತಾ ಇತ್ತು. ನೀನ್ ಥಿಂಕ್ ಮಾಡೋದು ಬೇರೆ ತರ. ಈಗ ಸಿಂಪಲ್ ಆಗಿ ಹೇಳ್ತೀನಿ, ಈಗ ನಂದು ಅಂತ ಹೇಳ್ಕೊಳಕ್ ಇಷ್ಟಪಡಲ್ಲ, ನಮ್ಮ ತಾತಂದೇ ಆಸ್ತಿ ಇದೆ, ಸರಿನಾ? ಇದೆ, ಎಷ್ಟೊಂದು ತಕ್ಕಮಟ್ಟಿಗಿದೆ, ಕಮ್ಮಿ ಅಂತೂ ಇಲ್ಲ ನನಗೆ ಗೊತ್ತಿರಂಗೆ. ಬಟ್ ಅಲ್ಲಿ ಹೋಗಿ ನಾನು ನೋಡೋರು ಗೊತ್ತಾಗುತ್ತೆ, ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕೂ ಆಗಲ್ಲ ನಮ್ಗೆ, ಯಾಕಂದ್ರೆ ನಂಗೆ ಕಲ್ತಿಲ್ಲ. ಅದನ್ನ ಮಾರಕ್ಕೆ ಇಷ್ಟನೂ ಇಲ್ಲ, ಯಾಕಂದ್ರೆ ಅದು ನಮ್ಮ ಆನ್ಸಿಸ್ಟರ್ಸ್ ಮಾಡಿರೋದು. ಇದೇ ರೂಪಲ್ಲಿ ತಗ್ಲಾಕೊಂಡು ಯಾವ್ದನ್ನೂ ಮಾಡ್ತಿಲ್ಲ ನಾವು. ಆ ಥರ ಆಗುತ್ತೆ. ಅದನ್ನ ಮಾಡಬಾರ್ದು ಯಾರು ಅಂತ ನಾನು ಹೇಳ್ತೇನೆ. ಒಂದು ಡಿಸೈಡ್ ಮಾಡಬೇಕು, ನಾವು ಮಾಡ್ತೀವಾ ಮಾಡೋಣ, ಇಲ್ಲ ನಮ್ಗೆ ಬೇಡವಾ ಒಂದ್ ಕಡೆ ಬಿಟ್ಬಿಡೋಣ ಅನ್ನಂಗಿರ್ಬೇಕು. ಮಾರಿದ್ರೆ ನಾಳೆ ತಗೊಳಕ್ಕಾಗಲ್ಲ ಅನ್ನೋ ಭಯ. ನಮ್ಮ ಮಿಡಲ್ ಕ್ಲಾಸ್ ಇದೆ ಫಸ್ಟ್ ಆಫ್ ಆಲ್. ಇವತ್ತು ಮಾರಿದ್ರೆ ನಾಳೆ ತಗೊಳಕ್ಕಾಗಲ್ಲ ಅಂತ ಮಾರ್ಬಿಟ್ಟು ಏನಾದ್ರು ಮಾಡ್ತೀನಿ ಅನ್ನೋ ಧೈರ್ಯನೂ ಇಲ್ಲ. ನೀನ್ ಫಸ್ಟ್ ಇದು ತಪ್ಪು ಅನ್ಕೊಂಡ್ರದ್ ನಾವು ಮಿಡಿಲ್ ಕ್ಲಾಸ್ ಅಂತ. ಯಾರು ನಾವು ಮಿಡಿಲ್ ಕ್ಲಾಸ್ ಅಂತ. ಮತ್ತೆ ನಾವು ಮಿಡಿಲ್ ಕ್ಲಾಸ್ ಊರ್ ಕಡೆ ನಾವು ಅರ್ಥ ಆಗ್ತಿಲ್ಲ ನಮ್ಗೆ. ನಮ್ಗೆ ಅರ್ಥ ಆಯ್ತಲ್ಲ, ನಮ್ ಮಿಡಿಲ್ ಕ್ಲಾಸ್ ಅಂತ ನಮ್ಸ್ಬಿಟ್ಟವ್ರೆ. ನೀನು ಇದೇ ಯುರೋಪ್ ಹೋಗ್ಬಿಟ್ಟು ಮಿಡಿಲ್ ಕ್ಲಾಸ್ ಅಂದ್ರೆ ವರ್ಷಕ್ಕೊಂದು ಆಲ್ರೌಂಡ್ ಯುರೋಪ್ ಟ್ರಿಪ್ ಹೊಡಿಯೋ ತರ. ಓಕೆ. ಅವ್ನಿಗೆ ಏನಾದ್ರೂ ಹೆಲ್ತ್ ಆಯ್ತು ಅಂದ್ರೆ, ಹೆಲ್ತ್ ಏನಾದ್ರು ಆಯ್ತು ಅಂದ್ರೆ ಅವ್ನು 1 ಕೋಟಿ ಖರ್ಚಾದ್ರೂ ಅವನು ರಿಕವರಿ ಮಾಡ್ಕೊಳತ್ತಾರ. ಇದು ಬೇಸಿಕ್. ದಿನ 3 ಟೈಮು 3 ಜನನು ಊಟ ಮಾಡತ್ತಾರ. ಒಂದು ತಿಂಗಳು ನೀನ್ ಯಾರು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಮನೇಲೂ ನೆಮ್ಮದಿಯಾಗಿರತ್ತಾರ. ಇದು ಮಿಡಿಲ್ ಕ್ಲಾಸ್. ಬಟ್ ನಾವು ಆ ಕ್ರೈಟೀರಿಯಾ ಯಾವ್ದು ಮೀಟ್ ಆಗಿಲ್ಲ. ಈಗ ಯಾವ್ದು ಮೀಟ್ ಆಗಿಲ್ಲ. ಇಲ್ಲ ಇವಾಗ ಕಿಡ್ನಿ ಫೇಲ್ ಆದ್ರೆ ಏನ್ ಮಾಡ್ತೀವಿ ನೀನು? ಇನ್ಶೂರೆನ್ಸ್ ಇದೆ ಗುರು, ಅದೊಂದು. ಅದ್ರಲ್ಲಿ ಇರ್ಬೇಕಿಂತ ಚಿಕ್ಕದಾಗಿ ಏನೋ ಬರ್ದಿರ್ತಾವ, ಅದೆಲ್ಲ ಓದಿ ಎಲ್ಲ ನೀಟಾಗಿ ಮಾಡ್ಸಿದೀನಿ. ಅದೊಂದು ವಿಷಯದಲ್ಲಿ ಮಾತ್ರ ಪರ್ಫೆಕ್ಟ್ ಇದ್ದೀನಿ. ಬಾಡಿಗೆ ಏನೇ ಆದ್ರೂ ಒಂದು ಕ್ಲೈಮ್ ಆಗುತ್ತೆ ಅನ್ನೋದು ನಂಬಿಕೆ ಇದೆ. ಅದರಲ್ಲೂ ಸ್ಕ್ಯಾಮ್ಸ್ ಇರುತ್ತೆ, ಬೆಡ್ ಚಾರ್ಜ್, ಆ ಚಾರ್ಜ್, ಈ ಚಾರ್ಜ್. ಬುದ್ಧಿವಂತ ಇನ್ಶೂರೆನ್ಸ್ ಮಾಡಿದ್ದೆ. ನಾನೇನ್ ಮಾಡೋದಪ್ಪ, ನೀನೇನಂದ್ರೆ ತುಂಬಾ ಜನ ಇದ್ದಾರೆ ಗುರು, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ದಾರೆ. ಆಫೀಸ್ ಇನ್ಶೂರೆನ್ಸ್ ಬಿಟ್ಟು ಸಪರೇಟ್ ಇನ್ಶೂರೆನ್ಸ್ ಯಾರು ಮಾಡಿಸಿಲ್ಲ, ನನಗೆ ಗೊತ್ತಿಲ್ಲ. ಬಿಕಾಸ್ ಏನಂದ್ರೆ ಎಲ್ರಿಗೂ ನಂಬಿಕೆ ಇಲ್ಲ ಗುರು, ನಾಳೆ ನಾನು ಚೆನ್ನಾಗೇ ಎದ್ದೇಳ್ತೀನಿ, ನಾನು ಚೆನ್ನಾಗೇ ಇರ್ತೀನಿ. ನನ್ನಂತ ಯಾರೋ 1% ನನ್ನ ಲ್ಯಾಪ್ಟಾಪ್ 20,000 ಇನ್ಶೂರೆನ್ಸ್ ಐತೆ. ನಿನ್ಗಿಲ್ಲ, ನನಗಿಲ್ಲ. ಹಂಗೆ. ಬಟ್ ನನಗೆ ಆ ನಂಬಿಕೆ ಇದೆ, ನಾಳೆ ಏನೋ ಒಂದು ಆಗುತ್ತೆ ಗುರು. ನನ್ನಂತ 1% ಥಿಂಕ್ ಮಾಡ್ತಾರೆ ಅಷ್ಟೇ, ನನಗೆ ಗೊತ್ತಿರಂಗೆ. ಬಟ್ ಲೈಫಲ್ಲಿ ನಮ್ಗೇನೂ ಆಗಿಲ್ಲ ಅಂದ್ರೆ ಸುಮ್ಮನೆ ಪ್ರೀಮಿಯಂ ಕಟ್ಕೊಂಡು ಹೋಗಿರ್ತೀವಿ, ಏನೂ ಮಾಡೋಕ್ಕಾಗಲ್ಲ, ಹೋಗುತ್ತೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಇಷ್ಟೇ ಲೈಫಲ್ಲಿ ಬಂದಿದ್ದೀವಿ. ನೀವೇ ಬದುಕಿರಪ್ಪ, ಆಯ್ತು ನಾವೇ ಸೋಯ್ತು. ಏನು ಮಾಡೋಕ್ಕಾಗಲ್ಲ, ಹೋಗೋರ್ನ ತಡೆಯೋಕ್ಕಾಗತ್ತಾ?